ಜಿಲ್ಲೆಯಲ್ಲೂ ಹೊಸ ವರ್ಷ ಆಚರಣೆ ಹಾಗೂ ಸ್ವಾಗತಕ್ಕೆ ಎಲ್ಲರೂ ಅಣಿಯಾಗಿದ್ದು ನ್ಯೂ ಇಯರ್ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ತನ್ನದೇ ಭದ್ರತೆ ವ್ಯವಸ್ಥೆ ಮಾಡಿಕೊಂಡಿದೆ. ಯಾರು ಕೂಡ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದಂತೆ ಶಾಂತಿಯುತವಾಗಿ ಹೊಸ ವರ್ಷ ಆಚರಣೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಮನವಿ ಮಾಡಿದರು. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಅವರು ಹಾಸನದ ಜನತೆಗೆ ಹೊಸ ವರ್ಷ ಶುಭಾಶಯ ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಹೊಸ ವರ್ಷ ಆಚರಣೆ ಮಾಡಲಾಗುತ್ತಿದೆ. ಈ ಬಾರಿಯೂ ಎಲ್ಲ ಆಚರಣೆ ಶಾಂತಿಯುತವಾಗಿರಲಿ. ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿವೆ. ಆಲೂರು ಸಕಲೇಶಪುರದ ಹೋಮ್ ಸ್ಟೇಗಳಿಗೆ ಹೆಚ್ಚಿನ ಪ್ರವಾಸಿಗರು ಬರಲಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಾಲೂಕು ಮಟ್ಟದಲ್ಲಿ ದಂಡಾಧಿಕಾರಿಗಳು, ಪೊಲೀಸ್, ಅಬಕಾರಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳೊಂದಿಗೆ ಈಗಾಗಲೇ ಸಭೆ ನಡೆಸಿ ಅಗತ್ಯ ಮುನ್ಸೂಚನೆ ನೀಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಹೊಸದಾಗಿ ಯಾವುದೇ ನಿಯಮಾವಳಿ ಸೂಚಿಸಿಲ್ಲ. ರಾಜ್ಯ ಮಟ್ಟದಲ್ಲಿ ಏನೆಲ್ಲ ನಿಯಮಾವಳಿ ಅನ್ವಯ ಆಗಿದೆಯೋ ಅದೇ ರೀತಿಯ ಷರತ್ತುಗಳು ಜಿಲ್ಲೆಗೂ ಅನ್ವಯ ಆಗಲಿವೆ. ವಿಶೇಷ ಅಥವಾ ಹೊಸ ಆದೇಶ ಹೊರಡಿಸುವ ಬಗ್ಗೆ ಪೊಲೀಸ್ ಇಲಾಖೆ ಕಡೆಯಿಂದ ಯಾವುದೇ ಕೋರಿಕೆ ಬಂದಿಲ್ಲ. ಹಾಗಾಗಿ ಯಾವುದೇ ಆದೇಶ ಹೊರಡಿಸಿಲ್ಲ. ಆದರೆ ಪೊಲೀಸ್ ಅನುಮತಿ ಇಲ್ಲದೆ ಗುಂಪು ಆಚರಣೆ ಬೇಡ. ಒಂದು ವೇಳೆ ಶಾಂತಿಗೆ ಭಂಗ ತರುವ ಕೆಲಸ ಆದರೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬ ಸಂಭ್ರಮದಿಂದ ಹೊಸ ವರ್ಷವನ್ನು ಒಂದು ಆಚರಣೆ ಮಾಡಲಾಗ್ತಾ ಇದೆ. ಈಗ ಹೇಳಬೇಕು ಅಂದರೆ ಪ್ರತಿ ವರ್ಷ ತುಂಬ ಶಾಂತಿಯುತವಾಗಿ ನಡೆದಿದೆ. ಆದರೆ ನಮ್ಮ ಜಿಲ್ಲೆ ಅದರಲ್ಲೂ ಒಂದು ಪ್ರವಾಸಿ ತಾಣವಾಗಿರೋದ್ರಿಂದ ಮತ್ತು ಅನೇಕ ಪ್ರವಾಸಿ ತಾಣಗಳಿರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ನಮ್ಮ ಸಕಲೇಶಪುರದಲ್ಲಿ ಅನೇಕ ಹೋಮ್ ಸ್ಟೇಸ್ ಮತ್ತು ರೆಸಾರ್ಟ್ಸ್ ಮತ್ತು ಹೋಟೆಲ್ ಇವೆಲ್ಲ ತುಂಬ ವಿಜೃಂಭಣೆಯಿಂದ ಅಲ್ಲಿ ಪ್ರವಾಸಿಗರು ಅತಿ ಹೆಚ್ಚು ಬರೋ ನಿರೀಕ್ಷೆ ಈ ಸರಿ ಇದೆ. ಅದಕ್ಕೆ ನಮಗೆ ಸವಾಲಾಗಿ ನಿಲ್ಲೋದು ಮೂಲಭೂತ ಸೌಕರ್ಯಗಳು. ಅಂತಹ ಒಂದು ಸಡನ್ನಾಗಿ ಪ್ರವಾಸಿಗರ ಟೂರಿಸ್ಟ್ಗಳ ದಟ್ಟಣೆ ನಮಗೆ ಜಾಸ್ತಿ ಆಗ್ತದೆ. ಹಾಗಾಗಿ ಈ ಮೂಲಕ ನಾವು ಹೇಳೋದು, ಈಗ ನಾವು ಎಲ್ಲ ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ದಂಡಾಧಿಕಾರಿಗಳು ಅಂದರೆ ತಾಲೂಕು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರ ಜೊತೆಯಲ್ಲಿ ಒಂದು ಸಭೆ ಆಗಿದೆ. ಮತ್ತು ಪೊಲೀಸ್ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಈ ಇಲಾಖೆ ವತಿಯಿಂದ ನಾವೆಲ್ಲ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಈ ಬಾರಿಯೂ ಸಹ ಶಾಂತಿಯುತವಾಗಿ ನಡಿಬೇಕು. ತುಂಬ ಹೆಚ್ಚಿನ ಪ್ರವಾಸಿಗರ ನಿರೀಕ್ಷೆ, ಅದರಲ್ಲೂ ಈ ಎರಡು ಆಲೂರು ಮತ್ತು ನಮ್ಮ ಸಕಲೇಶಪುರ ತಾಲೂಕುಗಳಲ್ಲಿ ನಮ್ಮಲ್ಲಿ ನಿರೀಕ್ಷೆ ಇದೆ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಅಂತಹ ತುಂಬ ಶಾಂತಿಯುತವಾಗಿ ಇದುವರೆಗೂ ನಡೆದು ಬಂದಿದೆ. ಈ ಬಾರಿಯೂ ಸಹ ಶಾಂತಿಯುತವಾಗಿ ಹೊಸ ವರ್ಷವನ್ನು ಆಚರಿಸಲಾಗ್ತದೆ ಮತ್ತು ಅದಕ್ಕೆ ತಯಾರಿಯನ್ನು ಸಹ ನಡೆಸಲಾಗಿದೆ. ಆ್ಯಕ್ಚುಲಿ ನಾವು ಅವ್ರಿಗೆ ಡೈರೆಕ್ಷನ್ ಕೊಡೋದಕ್ಕಿಂತ ಅವರು ನಮ್ಮಲ್ಲಿ ಅವರ ಕೋರಿಕೆ ನಮಗೆ ಬಂದಿದೆ. ಏನು ಅಂತಂದರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಮುಖ್ಯವಾಗಿ ಬೇಕಾಗ್ತದೆ. ಯಾಕಂದರೆ ಒಂದು ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತದೆ. ಇನ್ಫ್ರಾಸ್ಟ್ರಕ್ಚರ್ಸ್ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಪ್ರಾಪರ್ ಲೇನ್ ಮೂಮೆಂಟ್ಸ್ ಇರ್ಬೋದು, ಟ್ರಾಫಿಕ್ ಮೂಮೆಂಟ್ಸ್ಗಳಿರಬಹುದು. ಈ ಎಲ್ಲ ಒತ್ತಡಗಳಲ್ಲಿ ಅವರು ಒಳಗಾಗ್ತಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ನಿರ್ದೇಶನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರು ನಮ್ಮಲ್ಲಿ ಕೋರಿಕೆ ಏನು ಇದೆ, ನಾವು ಶಾಂತಿಯುತವಾಗಿ ನಾವು ಸಂಭ್ರಮಾಚರಣೆಯನ್ನು ಮಾಡ್ತೇವೆ. ಆದರೆ ನಮಗೆ ಮೂಲಭೂತ ಸೌಕರ್ಯಗಳು ಮತ್ತು ನಿಮ್ಮ ಸಪೋರ್ಟ್ ನಮ್ಮ ಪ್ರವಾಸಿಗೆ, ಯಾಕಂದರೆ ನಾವು ಈ ಜಿಲ್ಲೆಯನ್ನು ಒಂದು ಪ್ರವಾಸಿಗರ ತಾಣವನ್ನಾಗಿ, ಅಂದರೆ ಟೂರಿಸ್ಟ್ ಫ್ರೆಂಡ್ಲಿ ತಾಣ ಆಗಬೇಕು ಅಂದರೆ ಇವೆಲ್ಲ ನಾವು ಇದೆಲ್ಲ ಟ್ರೇಡ್ ಫೆಸಿಲಿಟೇಷನ್ ನಾವು ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕಾಗ್ತದೆ. ನಿರ್ಬಂಧ ಯಾವ ಪ್ರದೇಶಕ್ಕೂ ಆಗಿಲ್ಲ. ನಾವು ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತದಿಂದ ಯಾವುದೇ ರೆಗ್ಯುಲೇಷನ್ಸ್, ನಿರ್ದೇಶನ್ಸ್, ಬ್ಯಾನ್ಗಳನ್ನು ಅಥವಾ ಇತರೆ ರೂಟ್ ಚೇಂಜಿಂಗ್ ಅಥವಾ ಯಾವುದೇ ನಿರ್ಬಂಧಗಳನ್ನು ನಮ್ಮ ಕಡೆಯಿಂದ ಯಾವುದೂ ಹೇರಿಲ್ಲ. ಯಾವುದು ರಾಜ್ಯ ಮಟ್ಟದಲ್ಲಿ ನಿಯಮಗಳು ಅನ್ವಯ ಆಗ್ತದೆ ಅದು ಸಹ ಜಿಲ್ಲೆಗೆ ಅನ್ವಯ ಆಗುತ್ತೆ. ಇಲ್ಲ, ಅದು ರಾಜ್ಯ ಮಟ್ಟದಲ್ಲಿ ಯಾವುದು ಸರ್ಕ್ಯುಲರ್ ನಮ್ಮ ನಿರ್ದೇಶನ ಇದೆ ಪೊಲೀಸ್ ಇಲಾಖೆಗೆ ಅದಕ್ಕೆ ಒಳಪಡುತ್ತೆ. ಅದರ ಹೊರತಾಗಿ ಯಾವುದೇ ವಿಶೇಷ ಆದೇಶವನ್ನು ನಮ್ಮ ಕಡೆಯಿಂದ ಹೊರಡಿಸಿಲ್ಲ. ಅಂತಹ ಕೋರಿಕೆಗಳು ನಮಗೆ ಪೊಲೀಸ್ ಇಲಾಖೆಯಿಂದನೂ ಬಂದಿಲ್ಲ. ಸೊ